ಬೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕನ್ನಡದ ಪತ್ತೇದಾರಿ ಕಾದಂಬರಿಗಳಿಗೆ ಹೊಸ ಜೀವ ಕೊಟ್ಟಂತಹ ಡಾಕ್ಟರ್ KN ಗಣೇಶಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವೊಬ್ಬರು ಕೃಷಿ ವಿಜ್ಞಾನಿ ಅಂಥದ್ರಲ್ಲಿ ಬರವಣಿಗೆಗೆ ಬಂದಿದ್ದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಹೇಗೆ ಬಂದ್ರಿ ನೀವು ಇದಕ್ಕೆ? 1991ರಲ್ಲಿ ಯಾವುದೋ ನನ್ನ ತಲೆಯಲ್ಲಿ ಒಂದು ಕತೆ ಬೆಳೆದಿತ್ತು. ನನ್ನ ಹೆಂಡತಿ ಮಾಡಿದ ಒಂದು ಸಣ್ಣ ಸಂಶೋಧನೆ ಮೂಲಕ ಏನೋ ನನ್ನ ತಲೆಯಲ್ಲೇ ಒಂದು ಸಣ್ಣ ಕತೆ ಬೆಳೀತಾ ಇತ್ತು. ಆದರೆ ಬರಿತೀನಿ ಅನ್ನೋ ಭರವಸೆ ಇರಲಿಲ್ಲ, ಅಥವಾ ನಾನು ಕಾದಂಬರಿ ಮಾಡಬಹುದು ಅನ್ನೋ ಒಂದು ಧೈರ್ಯ ಕೂಡ ಇರಲಿಲ್ಲ. ಅದು 2006ರಲ್ಲಿ ಡಾವಿನ್ಸಿ ಕೋಡ್, ಡ್ಯಾನ್ ಬ್ರೌನ್ ಬರೆದಿದ್ದು ಡಾವಿನ್ಸಿ ಕೋಡ್ ತೊಗೊಂಡು ಓದ್ತಾ ಇರಬೇಕಾದ್ರೆ ನನಗೆ ಯಾಕೋ ಅಲ್ಲಿ ಪ್ರತಿ ಘಟನೆ ಕೂಡ ನನಗೆ ನನ್ನ ತಲೆಯಲ್ಲೇ ನಡೀತಾ ಇದ್ದ ಈ ಕನಕ ಮುಸುಕು ಕಥೆಯ ಘಟನೆಗಳ ಥರನೇ ಇದ್ದಾವೆಲ್ಲ. ಆದರೆ ಸಿಚುವೇಶನ್ ಬೇರೆ, ಕಾಂಟೆಕ್ಸ್ಟ್ ಬೇರೆ, ಧರ್ಮ ಬೇರೆ, ದೇಶ ಬೇರೆ ಅಷ್ಟೇ ಹೊರತು ಎಲ್ಲ ಒಂದು ರೀತಿ ಅದೇ ರೀತಿ ಇದೆಯಲ್ಲ ಅಂತ ಅನ್ನಿಸ್ತು. ಸೊ ಅಲ್ಲಿಂದ ನಾನು ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ. ಸರ್, ಅದಕ್ಕೆ ರೆಸ್ಪಾನ್ಸ್ ಆಗಿತ್ತು. ಅದೊಂದು ಕನಕ ಮುಸುಕು, ಶಾಲಾ ಬಂಜಿಕೆ ಅವೆಲ್ಲ ಒಂದು ತುಂಬ ಡಿಫ್ರೆಂಟ್ ಆದ ಕಾದಂಬರಿಗಳು. ಅಂದರೆ ನಾವು ಇದುವರೆಗೂ ಕನ್ನಡದಲ್ಲಿ ಆ ಥರದಿರಲಿಲ್ಲ. ಏನೋ ಒಂದು ಕೋಡ್ ವರ್ಡ್ ಇಡೋದು, ಆ ಥರದ್ದೊಂದು ಹೊಸ ಪ್ರಯತ್ನ. ಅದಕ್ಕೆ ರೆಸ್ಪಾನ್ಸ್ ಆಗಿತ್ತು. ನಾನು ನಿರೀಕ್ಷೆ ಮಾಡಿಲ್ಲ ಅಂತ ರೆಸ್ಪಾನ್ಸ್ ಇತ್ತು. ಯಾಕೆಂದರೆ ನಾನು ಕನ್ನಡನೇ ಬರೆಯೋಕ್ಕಾಗ್ತಿಲ್ಲ ಅನ್ನೋ ಒಂದು ಕುತೂಹಲಕರವಾಗಿ ಬರೆದಿದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಆಯಿತು. ಜೊತೆಗೆ ನೀವು ಹೇಳಿದಾಗೆ ಕೋಡ್ಸ್ನ ಅಳವಡಿಸೋದು, ಅದರಲ್ಲಿ ಒಂದೇನೋ ಪದದಲ್ಲೇ ಒಂದು ರಹಸ್ಯ ಇಡೋದು. ಎರಡನೇದು, ನನ್ನ ಕಥೆಗಳಲ್ಲೇ ನಾನು ರೆಫರೆನ್ಸಸ್ ಕೊಡ್ತೀನಿ ಅಥವಾ ಫೋಟೋಸ್ ಕೊಡ್ತೀನಿ. ಇದು ಜನರಿಗೆ ಒಂದು ರೀತಿಯ ಡಿಫ್ರೆಂಟ್ ಅಂತ ಕಾಣಿಸ್ತು. ಹಾಗಾಗಿ ಇನ್ನು ಮೂರನೇದು ನನಗೆ ಐ ಥಿಂಕ್ ಡಿಫ್ರೆಂಟ್ ಅಂತಂದರೆ ಈ ಕಥೆಗಳನ್ನ ನಾನು ಬರೆಯೋದ್ರಲ್ಲಿ ಅಂತಂದರೆ ಚರಿತ್ರೆ ಮತ್ತು ವಿಜ್ಞಾನವನ್ನು ಮಿಕ್ಸ್ ಮಾಡಿದಾಗ ನಾವು ಹಳೆಯದಾಗಿದ್ದಕ್ಕಂಥ ಕೆಲವು ನಂಬಿಕೆಗಳಿಗೆ ಒಂದು ಹೊಸ ಅರ್ಥ ಕೊಡೋ ಒಂದು ಅವಕಾಶ ನಮ್ಗೆ ಸಿಗುತ್ತೆ ಅಂತ ಅನ್ಕೊತೀನಿ. ಆ ಪ್ರಯತ್ನ ನಾನು ಮಾಡಿದ್ದೀನಿ. ಭಾಳ ಜನಕ್ಕೆ ಅದು ಇಷ್ಟ ಆಗಿದೆ. ಸೊ ಹಾಗಾಗಿ ಜನ ಅದನ್ನ ಇಷ್ಟಪಡ್ತಾ ಹೋದರು. ಸರ್, ಇನ್ನೊಂದು ನಿಮ್ಮ ಜೊತೆ ಈ ಭಗವದ್ಗೀತೆ ಹೇಗೆ ಇಟ್ಕೊಂಡಿರ್ತಾರಲ್ಲ ಆ ಥರ ರಾಮಾಯಣ ದರ್ಶನ ಇಟ್ಕೊಂಡಿರ್ತೀರಾ ನೀವು ಅಂತ ಕೇಳಿದ್ದೀನಿ. ಏನು ವಿಶೇಷ ಸರ್ ಅದು? ನನಗೆ ನನ್ನ ಹೆಂಡತಿ ಮತ್ತು ಮಗಳ ಜೊತೆ ರಾಮಾಯಣ ದರ್ಶನ ಓದೋದು ಒಂದು ರೀತಿಯ ಹುಚ್ಚು ಅಂತಲೇ ಹೇಳಬೇಕು. ಕುವೆಂಪು ರಾಮಾಯಣ ದರ್ಶನ. ನನ್ನ ಹೆಂಡತಿ ಒಮ್ಮೆ ಫಾರಿನ್ಗೆ ಹೋಗಿದ್ದಾಗ, ನನ್ನ ಮಗಳು ಒಬ್ಬಳೇ ಇದ್ದಾಗ ಅವಳ ಜೊತೆ, ಅವಳು ಚಿಕ್ಕ ಮಗು, ಮಾತಾಡೋಕ್ಕೂ ಬರ್ತಿರಲಿಲ್ಲ. ಇನ್ನೇನು ಕೆಲಸ ಇಲ್ಲ ಅಂತ ರಾಮಾಯಣ ದರ್ಶನ ತೊಗೊಂಡು ಜೋರಾಗಿ ಓದೋಕ್ಕೆ ಪ್ರಾರಂಭಿಸಿದೆ. ಅದೇನೋ ಒಂಥರ ಖುಷಿ ಸಿಗ್ತಾಯಿತ್ತು ಸರ್. ಅದು ಎಷ್ಟು ಖುಷಿ ಸಿಗ್ತಾಯಿತ್ತು ಅಂದರೆ ಬರ್ತಾ 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 ಈ ಸಿಗರೇಟು ಬೀಡಿ ಸೇದೋರ್ಗೆ ಅವರಿಗೆ ಇಲ್ಲದೆ ಹುಚ್ಚಿಡಿಯುತ್ತೆ. ಹಾಗೆ ಮಾರನೇ ದಿವಸ ನಾನು ಅದು ಓದಿಲ್ಲ ಅಂತಂದರೆ ಅದೇನೋ ನಾ ಅಗ್ಗುಂಗಿಲ್ವಲ್ಲ ಅನ್ನೋ ಥರ ಬರ್ತಾಯಿತ್ತು. ನನ್ನ ಮಗಳು ಚಿಕ್ಕ ಮಗು ಆಗಿದ್ದಾಗ ನಾನು ಆ ಓದುವ ಆ ಕ್ರಮ ಅವಳಿಗೆ ಇಷ್ಟ ಆಯ್ತೇನೋ, ಹಂಗೇ ನೋಡ್ತಾ ನಿಂತಿದ್ಲು. ನನ್ನ ಮಲಗಬೇಕಾದ್ರೆ ಹಾಗೆ ನೋಡ್ತಾನೆ ಮಲ್ಕೊತಾ ಇದ್ಲು. ಅದು ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಉತ್ಸಾಹ ಕೊಡ್ತು. ಇವಳೇನೋ ಕೇಳ್ತಾ ಇದ್ದಾಳೆ, ಇವಳಿಗೇನೋ ರಾಗ ಚೆನ್ನಾಗಿದೆ ಅಂತ ಕಾಡುತ್ತೆ, ನಾವು ಓದೋದು ಅಂತ ಜಾಸ್ತಿ ಓದೋಕ್ಕೆ ಶುರು ಮಾಡಿದೆ. ಕೊನೆಗೆ ಅವಳು 3 ವರ್ಷ 4 ವರ್ಷ ಆಗೋಷ್ಟರೊಳಗೆ ಅವಳೇ ಕೆಲವು ರಾಮಾಯಣದ ಕೆಲವು ವಾಕ್ಯಗಳನ್ನ ಪಠಿಸೋಕ್ಕೆ ಶುರು ಮಾಡಿಬಿಟ್ಲು ನಾನು ಹೇಳಿದ್ದನ್ನು. ಅದು ಅವಳಿಗೆ ಮತ್ತೆ ಹೇಳ್ಕೊಡ್ತಾ ಹೋದೆ. ಹೀಗೇ ಇವತ್ತು ಅವಳು ಸುಮಾರು ಒಂದು 15 ಅಧ್ಯಾಯಗಳನ್ನ ಬಾಯಲ್ಲಿ ಹಾಗೆ ಹೇಳ್ತಾಳೆ ಅವಳು ರಾಮಾಯಣನ. ಸರ್, ನೀವು ರಾಮಾಯಣ ದರ್ಶನ ಪಠಿಸೋದು ಅಂತ ಹೇಳ್ತಿದ್ದಲ್ಲ, ಒಂದೇ ಒಂದು ರೀತಿಯಲ್ಲಿ ಮಂತ್ರ ಥರ, ಅದು ಹೇಳ್ತಾ ನಿಮ್ಗೆ ಅನಿಸ್ತಾ ಇತ್ತು ನನಗೆ ನೀವು ಸಂಗೀತದ ಬಗ್ಗೆನೂ ನಿಮ್ಗೆ ಆಸಕ್ತಿ ಇದೆ ಅಂತ. ಸಂಗೀತದ ಬಗ್ಗೆ ಅಫ್ಕೋರ್ಸ್ ಸಂಗೀತ ಕೇಳ್ತೀನಿ ನಾನು. ಅದಕ್ಕಿಂತ ಪ್ರಮುಖವಾಗಿ ಇತ್ತೀಚೆಗೆ ಸುಮಾರು 1 ವರ್ಷ ಅಥವಾ 1 ವರ್ಷದಿಂದ ನನಗೆ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಸಂಗೀತದ ಒಳಗಿರ್ತಕ್ಕಂಥ ವಿಜ್ಞಾನವನ್ನು ಹುಡುಕೋದು. ಉದಾಹರಣೆಗೆ ಸಂಗೀತದಲ್ಲಿ 7 ಸ್ವರಗಳಿದ್ದಾವೆ. ಯಾಕೆ ಕೇವಲ 7 ಸ್ವರಗಳು? 8 ಹಾಕಿಲ್ಲ, 10 ಹಾಕಿಲ್ಲ, ಬರೀ ಸರಿಗಮ ಪದನಿಸ ಯಾಕೆ ಬೇಕು? ಅದರ ಮಧ್ಯೆ ಇನ್ನೇನೋ ಒಂದು ಚಾನೋ ಟಾನೋ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ? ಅಥವಾ ಬರೀ 4 ಪದ ಯಾಕಿರಲಿಲ್ಲ? ಇಂಥ ಕೆಲವು ಪ್ರಶ್ನೆಗಳು ಉಟ್ಕೊಂಡವು. ಮತ್ತು ನಾನು ಕೆದಕ್ತಾ ಹೋದರೆ ಸುಮಾರು ವೇದ ಕಾಲದಲ್ಲಿ ನಮ್ಮ ಸಂಗೀತದಲ್ಲಿ ಕೇವಲ 3 ಸ್ವರಗಳಿದ್ದುವಂತೆ. ಚೀನಾದಲ್ಲಿ ಇವತ್ತು ಕೂಡ ಕೇವಲ 5 ಸ್ವರಗಳು, ಆಫ್ರಿಕಾದಲ್ಲೂ 5 ಸ್ವರಗಳು. ಆದರೆ ಪಾಶ್ಚಿಮಾತ್ಯರು ನಾವು ಎಲ್ಲ 7 ಸ್ವರ ಉಪಯೋಗಿಸಿದ್ವಿ. ನಂಗೆ ಅದರಲ್ಲಿ ಆ ಪ್ರಶ್ನೆ ಬರಬೇಕಾದ್ರೆ ಕಾರಣ, ನನ್ನ ಮಗಳು ಸುಮಾರು 6-7 ವರ್ಷದ ಹಿಂದೆ ಸಂಗೀತ ಕಲಿಯೋಕ್ಕೆ ಶುರು ಮಾಡಿದಾಗ ಅವ್ರ ಗುರುಗಳ ಜೊತೆ ಕೂತ್ಕೊಂಡು ನಾನು ಕೂಡ ಕೇಳ್ತಾ ಇದ್ದೆ. ಅವ್ರ ಜೊತೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಈ ರಾಗಗಳಲ್ಲಿ ಸ್ವರಗಳು ಇವೆಲ್ಲ ಅರ್ಥವಾಗ್ತಾ ಬಂತು ನನಗೆ. ಆವಾಗ ಪ್ರಶ್ನೆ ಹುಟ್ಟಿತು. ಇನ್ಫ್ಯಾಕ್ಟ್ ಆ 7 ಸ್ವರಗಳು ಯಾಕಿದೆ ಅಂತ ನನಗೆ ಹಿಂದೆ ಒಂದು ದೊಡ್ಡ ಫಿಸಿಕ್ಸ್ ಇದೆ. ಆ ಫಿಸಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಯೋಚನೆ ಮಾಡಿದಾರಪ್ಪ ನಮ್ಮ ಪೂರ್ವಿಕರು, ಹಿಂದಿನವರು. ಯಾವುದೇ ಜ್ಞಾನ ಇಲ್ಲದೆ, ಅಂದರೆ ಯಾವುದೋ ಒಂದು ಬೇರೆ ರೀತಿಯ ಯೋಚನೆನೇ ಇತ್ತು ಅಂತ ಕಾಣುತ್ತೆ ಆಗ ಅವರು ಸ್ವರಗಳನ್ನ ಡೆವಲಪ್ ಮಾಡಬೇಕಾದ್ರೆ. ನಿಜವಾಗ್ಲೂ ನೀವಂದ ಹಾಗೆ ಪ್ರಶ್ನೆಗಳು ಮುಗಿಯೋಲ್ಲ, ಆದರೆ ನಮ್ಮ ಸಮಯ ಮುಗಿತಾ ಬರುತ್ತೆ. ಅದರಿಂದ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ನಿಜವಾಗ್ಲೂ ಖುಷಿ ಕೊಡ್ತು ಸರ್. ನಮಸ್ಕಾರ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ.
ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.